ಸಂತೋಷ್ ಪಟೇಲ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸಂತೋಷ್ ಪಟೇಲ್ ಕಾನ್ಫಿಡೆಂಟ್ ಗ್ರೂಪ್ನ ಮುಖ್ಯಸ್ಥರಾಗಿರುವಂತಹ ಸಿಜೆ ರಾಯ್ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಆತ್ಮಹತ್ಯೆಗೆ ಕಾರಣ ಏನಾದರೂ ತಿಳಿದು ಬಂದಿದೆಯಾ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್ ಮಾತಾಡಿ ಏನು ರಿಚ್ಮಂಡ್ ಸರ್ಕಲ್ ನಲ್ಲಿರುವಂತಹ ಏನು ಕಾನ್ಫಿಡೆಂಟ್ ಗ್ರೂಪ್ ಏನಿದೆ, ಕಾನ್ಫಿಡೆಂಟ್ ಗ್ರೂಪ್ ನ ಮುಖ್ಯಸ್ಥ ಸಿಜೆ ರಾಯ್ ಏನೋ ಆತ್ಮಹತ್ಯೆಗೆ ಯತ್ನವನ್ನು ಮಾಡಿದ್ರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು. ಕಚೇರಿಯಲ್ಲೇ ಏನೋ ಗುಂಡಿನಿಂದ ಅಂದ್ರೆ ಗನ್ನಿಂದ ಫೈರ್ ಮಾಡಿಕೊಂಡು ಆತ್ಮಹತ್ಯೆಗೆ ಮುಂದಾಗಿದ್ದಾರಂತ. ಈಗಷ್ಟೇ ಅವ್ರಿಗೇನು ಐಟಿ ದಾಳಿ ನಡೆದಿತ್ತು. ಐಟಿ ದಾಳಿ ಹಿನ್ನೆಲೆ ಐಟಿ ದಾಳಿ ಏನಿರುತ್ತೆ, ಈ ಕಾರಣಕ್ಕಾಗಿ ಹೆದರಿ ಇವ್ರೇನಾದ್ರೂ ಆತ್ಮಹತ್ಯೆಯನ್ನ ಮಾಡ್ಕೊಂಡ್ರ ಅಂತ ಅನುಮಾನಗಳಿರುವಂತದ್ದು. ಆದ್ರೆ ಇದುವರೆಗೂ ಕೂಡ ಅವರ ಆತ್ಮಹತ್ಯೆಗೆ ಯತ್ನಿಸಿರೋದ್ರ ಬಗ್ಗೆ ಯಾವುದೇ ರೀತಿಯಾದ ನಿಖರವಾದ ಒಂದು ಮಾಹಿತಿಗಳು ಇನ್ನೂ ಬಂದಿಲ್ಲ. ಪಿಸ್ತೂಲ್ ನಿಂದ ಒಂದು ಶೂಟ್ ಅನ್ನ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಬೆಳಕಿಗೆ ಬರ್ತಾ ಇರುವಂತದ್ದು. ಯಾವಾಗ ವಿಚಾರ ಬೆಳಕಿಗೆ ಬರುತ್ತೆ ತಕ್ಷಣ ಅಶೋಕ್ ನಗರ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿರುವಂತದ್ದು. ಸ್ಥಳಕ್ಕೆ ದೌಡಾಯಿಸಿ ಪರಿಶೀಲನೆಗೆ ಮುಂದಾಗಿರುವಂತದ್ದು. ಈ ಹಿಂದೆ ಅಂದ್ರೆ ಪದೇ ಪದೇ ಮೇಲಿಂದ ಮೇಲೆ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳು ಇವರ ಕಚೇರಿ ಇರ್ಬೋದು, ಮನೆಗಳಿರ್ಬೋದು, ಇದ್ರ ಮೇಲೆ ಸಾಕಷ್ಟು ದಾಳಿಯನ್ನು ಕೂಡ ನಡೆಸಿದ್ರು. ಸೊ ಇದರಿಂದ ಸಾಕಷ್ಟು ಕಿರುಕುಳಕ್ಕೆ ಏನಾದ್ರು ಬೇಸತ್ತಿದ್ರ ಅಂತ ಅನುಮಾನಗಳು ಕಂಡು ಬರ್ತಾ ಇರುವಂತದ್ದು. ಈ ಕಾರಣಕ್ಕಾಗಿ ಏನಾದ್ರು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರ, ಆತ್ಮಹತ್ಯೆಗೆ ಎತ್ತಿದ್ರ ಫೈರ್ ಮಾಡ್ಕೊಂಡು ಅಂತ ಇಲ್ಲಿ ಅನುಮಾನ ಇರುವಂತದ್ದು. ಆದ್ರೆ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳು ಯಾವುದೇ ದಾಳಿಯನ್ನು ನಡೆಸಿದ್ರು ಕೂಡ ಯಾರು ಹೆದರ್ಕೊಳ್ಬೇಕಾದ ಅವಶ್ಯಕತೆ ಇರೋದಿಲ್ಲ. ಯಾಕೆಂತ ಹೇಳಿದ್ರೆ ನೀವು ಗಳಿಸಿರುವಂತ ಆದಾಯ ಏನಾಗುತ್ತೆ, ಆದಾಯಕ್ಕೆ ಬೇಕಾಗಿರುವ ಲೆಕ್ಕಪತ್ರಗಳನ್ನ ಅದಕ್ಕೆ ಸಲ್ಲಿಕೆಯನ್ನ ಮಾಡಿದ್ರೆ ಸಾಕು. ಇದರಿಂದ ಯಾವುದೇ ಕಿರಿಕಿರಿ ಇರೋದಿಲ್ಲ. ಮತ್ತೆ ಲೆಕ್ಕಪತ್ರಗಳನ್ನು ಸಲ್ಲಿಕೆಯನ್ನ ಮಾಡ್ಲಿಕ್ಕೆ ಆದಾಯ ತೆರಿಗೆ ಅಧಿಕಾರಿಗಳು ಒಂದಿಷ್ಟು ಸಮಯಗಳಂತ ಕೂಡ ಕೊಡ್ತಾರೆ. 3 ತಿಂಗಳು ಇರ್ಬೋದು, 6 ತಿಂಗಳ ಕಾಲ ಸಮಯಾವಕಾಶವನ್ನು ಕೊಡ್ತಾರೆ. ಆಮೇಲೆ ಯಾವುದೇ ಕಂಪನಿಗಳು ನಡೆಯುವಂತ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಏನು ತಮ್ಮದೇ ಆದ ಸಿಎಗಳನ್ನ, ಚಾರ್ಟರ್ಡ್ ಅಕೌಂಟೆಂಟ್ ಗಳನ್ನ ಕೆಲಸಕ್ಕೆ ಇಟ್ಕೊಂಡಿರ್ತಾರೆ. ಇವರು ಎವ್ರಿ ಫೈನಾನ್ಷಿಯಲ್ ಇಯರ್ ಬಂದಾಗ ಲೆಕ್ಕಪತ್ರಗಳನ್ನ ಕೂಡ ಅಲ್ಲಿ ಮಾಡಿಟ್ಕೊಂಡಿರ್ತಾರೆ. ಅದೇ ಎಲ್ಲಾ ಲೆಕ್ಕಪತ್ರಗಳನ್ನ ಸಲ್ಲಿಕೆಯನ್ನ ಮಾಡಿದ್ರೆ ಸಾಕು. ಆದ್ರೆ ಇಲ್ಲಿ ಏನಾಗಿದೆ ಅನ್ನೋದ್ರ ಬಗ್ಗೆ ಇನ್ನೂ ಸ್ಪಷ್ಟ ಇಲ್ಲ. ಐಟಿ ದಾಳಿ ವಿಚಾರಕ್ಕೆ ಇವ್ರೇನಾದ್ರು ಶೂಟ್ ಮಾಡ್ಕೊಂಡು ಆತ್ಮಹತ್ಯೆಯನ್ನ ಮಾಡ್ಕೊಳ್ಳಿಕ್ಕೆ ಯತ್ನ ಮಾಡಿರುವಂತದ್ದ, ಇಲ್ಲಾಂದ್ರೆ ಏನಾದ್ರು ಬೇರೆ ನಿಖರ ಕಾರಣಗಳಿರ್ಬೋದಾ, ಬಿಸ್ನೆಸ್ ನಲ್ಲಿ ಲಾಸ್ ಆಗಿರ್ಬೋದಾ, ಬೇರೆ ಏನಾದ್ರು ಥ್ರೆಟ್ ಇತ್ತಾ, ಸೊ ಇಲ್ಲ ಮಿಸ್ಫೈರ್ ಏನಾದ್ರು ಆಗಿರೋ ಸಾಧ್ಯತೆಗಳು ಕೂಡ ಇರ್ಬೋದಂತ ಅನುಮಾನಗಳಿದೆ. ಪೊಲೀಸರು ಸದ್ಯ ಸ್ಥಳಕ್ಕೆ ದೌಡಾಯಿಸಿದ್ರೆ ಅವರ ಪರಿಶೀಲನೆಯ ಬಳಿಕ ಏನಾಗಿದೆ ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಹೊರಬರಬೇಕಾಗಿರುವಂತದ್ದು. ಸಂತೋಷ್, ಈಗ ಮೃತದೇಹ ಜೊತೆಗೆ ಮುಂದೆ ಮರಣೋತ್ತರ ಪರೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನ ಕೊಡೋದಾದ್ರೆ, ಯಾಕಂದ್ರೆ ಸಹಜವಾಗಿ ಅನುಮಾನ ಕೂಡ ಇಲ್ಲಿ ವ್ಯಕ್ತವಾಗುತ್ತೆ. ಹೀಗಾಗಿ ಮುಂದಿನ ಪ್ರೊಸೀಜರ್ ಯಾವ ರೀತಿಯಾಗಿ ಇರುತ್ತೆ ಅಂತ ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಈಗಾಗಲೇ ಏನು ಆತ್ಮಹತ್ಯೆ ಅವರು ಒಮ್ಮೆ ಈಗ ಯತ್ನಿಸಿರುವಂತದ್ದು. ಅಫಿಷಿಯಲ್ ಆಗಿ ಇದುವರೆಗೂ ಯಾವ ಅಧಿಕಾರಿಗಳಾಗ್ಲಿ ಯಾರು ಕೂಡ ಅವರು ಮೃತಪಟ್ಟಿರೋದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ. ಆದ್ರೆ ಬಹುತೇಕವಾಗಿ ಬಲ್ಲ ಮೂಲಗಳ ಮಾಹಿತಿ ಪ್ರಕಾರ ಅವರು ಈಗಾಗಲೇ ಗನ್ ಫೈರ್ ಮಾಡ್ಕೊಂಡಿರೋ ಹಿನ್ನೆಲೆಯಲ್ಲಿ ಮೃತಪಟ್ಟಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತದೆ. ಸ್ಥಳಕ್ಕೆ ಪೊಲೀಸರು ಬರ್ತಾರೆ, FSL ಟೀಮ್ಗಳು ಬರ್ತದೆ, ಸೋಕಾ ಟೀಮ್ಗಳು ಬಂದು ಎಲ್ಲರೂ ಕೂಡ ಪರಿಶೀಲನೆ ಮಾಡ್ತಾರೆ. ಇದಾದ ನಂತರ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾರು ದೂರನ್ನು ಕೊಡ್ತಾರ, ಒಂದು ಕಡೆ ಅವರ ಫ್ಯಾಮಿಲಿ ಅವರು ಇರ್ಬೋದು, ಇಲ್ಲ ಕಚೇರಿಯಲ್ಲಿ ಇರ್ಬೋದು, ಯಾರಾದ್ರೂ ಒಬ್ರು ದೂರನ್ನು ದಾಖಲು ಮಾಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ಪೊಲೀಸರೇ ಸುಮೋಟೋ ಪ್ರಕರಣವನ್ನ ದಾಖಲು ಮಾಡ್ಕೊಳ್ತಾರೆ. ದಾಖಲು ಮಾಡ್ಕೊಂಡ ನಂತರ ಮೃತದೇಹವನ್ನು ಮೊದಲು ಮರಣೋತ್ತರ ಪರೀಕ್ಷೆಗೆ ಸರ್ಕಾರಿ ಆಸ್ಪತ್ರೆಗೆ ಇದನ್ನ ಸ್ಥಳಾಂತರವನ್ನ ಮಾಡಲಾಗುತ್ತೆ. ಅದಾದ ನಂತರ ಮರಣೋತ್ತರ ಪರೀಕ್ಷೆ ವರದಿ ಏನ್ ಬರುತ್ತೆ ಅದನ್ನ ಪರಿಶೀಲನೆ ಮಾಡಬೇಕಾಗತ್ತೆ. ಸೊ ಅದಕ್ಕೂ ಮೊದಲು ಏನು ಘಟನಾ ಸ್ಥಳ ಏನಿರುತ್ತೆ ಅಲ್ಲಿರೋ CC ಕ್ಯಾಮ್ರಾಗಳಿರ್ಬೋದು, ಅವರ ಮೊಬೈಲ್ಗಳಿರ್ಬೋದು, ಸೊ ಇವೆಲ್ಲವನ್ನೂ ವಶಕ್ಕೆ ಪಡ್ಕೊಂಡು ಅದನ್ನ ಪರಿಶೀಲನೆ ಮಾಡಬೇಕಾಗತ್ತೆ. ಮತ್ತೆ ವ್ಯಾವಹಾರಿಕವಾಗಿ ಇವ್ರಿಗೆ ಯಾವ್ದಾದ್ರು ಥ್ರೆಟ್ಸ್ ಗಳಿತ್ತಾ, ಇಲ್ಲ ವ್ಯಾವಹಾರಿಕವಾಗಿ ಇವ್ರ ಸಾಕಷ್ಟು ಲಾಸ್ಗಳೇನಾದ್ರು ಆಗಿತ್ತಾ, ಸೊ ಹೀಗೆ ಬೇರೆ ಬೇರೆ ಆಯಾಮಗಳಲ್ಲಿ ಪೊಲೀಸರು ತನಿಖೆಯನ್ನ ಮಾಡ್ತಾ ಹೋಗ್ಬೇಕಾಗತ್ತೆ. ಅದನ್ನ ತನಿಖೆಯನ್ನು ಕೂಡ ಮಾಡ್ತಾರೆ. ಸೊ ಅದಷ್ಟೇ ಅಲ್ಲದೆ ಇವರು ಈಗಾಗಲೇ ಏನು ಶೂಟ್ ಮಾಡ್ಕೊಂಡಿರುವಂತ ಪಿಸ್ತೂಲ್ ಏನಿದೆ ಅದು ಇವ್ರಿಗೆ ಸೇರಿದ್ದ, ಅದಕ್ಕೆ ಪರವಾನಗಿಗಳು ಇದೆಯಾ, ಇಲ್ಲ ಪಿಸ್ತೂಲ್ ಬೇರೆಯವ್ರದ ಇವ್ರಿಗೆ ಯಾವ ರೀತಿಯಾಗಿ ಸ್ಥಿತಿಗೆ ಹಲವು ಆಯಾಮದಲ್ಲಿ ಇವರು ತನಿಖೆಯನ್ನ ಮಾಡ್ಬೇಕಾಗತ್ತೆ. ಅದಷ್ಟೇ ಅಲ್ಲದೆ ಇವರು ಇತ್ತೀಚೆಗೆ ಏನು ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳ ಕಿರುಕುಳದಿಂದ ಅಂತ ಹೇಳಿ ಸದ್ಯಕ್ಕೆ ಪ್ರಿಲಿಮಿನರಿ ಆಗಿ ಮಾಹಿತಿ ಬರ್ತಾ ಇರುವಂತದ್ದು. ಮೇಲಿಂದ ಮೇಲೆ ಪದೇ ಪದೇ ಅವರು ದಾಳಿಯನ್ನ ಮಾಡ್ತಿದ್ರು, ಆ ಕಾರಣಕ್ಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತದೆ. ಇದೆಲ್ಲೂ ಕೂಡ ಅಫಿಷಿಯಲ್ ಆಗಿ ಯಾರು ಕೂಡ ಇದನ್ನ ಸ್ಪಷ್ಟಪಡಿಸ್ತಿಲ್ಲ. ಒಂದು ವೇಳೆ ಅದೇ ಕಾರಣಕ್ಕೆ ಆದ್ರೆ ಮುಂದಿನಗಳಲ್ಲಿ ಇಡೀ ಪ್ರಕರಣ ದೊಡ್ಡ ಮಟ್ಟದ ತಿರುವನ್ನ ಪಡ್ಕೊಳ್ಳುತ್ತೆ. ಯಾಕಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಯಾವಾಗ್ಲೂ IT ಇರ್ಬೋದು, ED ಸಂಸ್ಥೆಗಳನ್ನ ದುರುಪಯೋಗ ಪಡ್ಕೊಳ್ಳುತ್ತೆ ಅಂತ ಹೇಳಿ ರಾಜ್ಯ ಸರ್ಕಾರಗಳು ಪದೇ ಪದೇ ಆರೋಪಗಳನ್ನ ಮಾಡ್ತಾ ಇರ್ತವೆ. ಇಲ್ಲೂ ಕೂಡ ಇದು ಮತ್ತೆ ರಾಜಕೀಯವಾಗಿ ಇಡೀ ಪ್ರಕರಣ ತಿರ್ಕೊಳ್ಬಹುದು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಏನು ಟಾಕ್ ವಾರ್ ಶುರುವಾಗುವಂತ ಸಾಧ್ಯತೆಗಳಿರುತ್ತೆ. ಅಂದ್ರೆ ಕೇಂದ್ರ ಸರ್ಕಾರ ಈ ರೀತಿಯಾಗಿ ತಮ್ಮ ಅಧಿಕಾರಗಳನ್ನ ಬಳಸ್ಕೊಂಡು ದುರುಪಯೋಗ ಮಾಡ್ಕೊಂಡು ಈ ರೀತಿಯಾಗಿ ಮಾಡ್ತಿದ್ದಾರೆ. ಯಾಕಂದ್ರೆ ಪ್ರತಿಯೊಬ್ಬ ಬಿಸ್ನೆಸ್ ಮನ್ಗೆ ಒಂದಲ್ಲ ಒಂದು ಪಾರ್ಟಿಯ ಜೊತೆಗೆ ಇವ್ರಿಗೆ
ಸಂಪರ್ಕಗಳಿರುತ್ತೆ. ಪ್ರತಿ ವರ್ಷ ಪಾರ್ಟಿ ಫಂಡ್ಸ್ ಗಳು ಕೊಡುವಂತದ್ದು ಇರ್ಬೋದು, ಅವರ ಕಾರ್ಯಕ್ರಮಗಳಿಗೆ ಹಣಕಾಸಿನ ಸಹಾಯ ಮಾಡುವಂತ ಕೆಲಸಗಳು ಇವೆಲ್ಲವೂ ಇರ್ತವೆ. ಬಿಸ್ನೆಸ್ ಮಾಡಬೇಕು ಅಂತ ಹೇಳಿದ್ರೆ ಬಹುತೇಕವಾಗಿ ಎಲ್ಲಾ ಪಾರ್ಟಿಯವರು ಇರ್ಬೋದು, MLA-ಗಳಿರ್ಬೋದು, ಮಿನಿಸ್ಟರ್ಗಳಿರ್ಬೋದು, ಇಂತಹವ್ರ ಜೊತೆ ಸಂಪರ್ಕದಲ್ಲಿ ಇರ್ತಾರೆ. ಸೊ ಆ ಕಾರಣಕ್ಕಾಗಿ ಇದು ಯಾವ ಹಂತಕ್ಕೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ನಾವು ಕಾಯ್ದು ನೋಡ್ಬೇಕಾಗುತ್ತೆ. ಸದ್ಯ ಈಗ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳ ಕಿರುಕುಳವನ್ನು ತಡೆಲಾರದೆ ಈ ಒಂದು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಅನ್ನೋದು ಸದ್ಯ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತದ್ದು. ಪೊಲೀಸರ ತನಿಖಾ ನಂತರ ಈ ಒಂದು ಆತ್ಮಹತ್ಯೆ ಹಿನ್ನೆಲೆ ನಿಖರವಾದ ಕಾರಣ ತನಿಖಾ ನಂತರ ಹೊರ ಬರಬೇಕಾಗಿರುವಂತದ್ದು. ಸಂತೋಷ್, ಈಗ ಈ ಹಿಂದೆಯೂ ಕೂಡ ದಾಳಿಯಾಗಿತ್ತು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ, IT ದಾಳಿ. ಹೀಗಾಗಿ ಆ ಸಂದರ್ಭದಲ್ಲಿ ಏನೇನೆಲ್ಲ ಸಿಕ್ಕಿತ್ತು, ಏನು ಆರೋಪ ಇತ್ತು, ಈ ಬಗ್ಗೆ ಏನಾದರೂ ಗೊತ್ತಾಗಿದೆಯಾ ಅಂತ? ಸಂತೋಷ್, ಇದರಲ್ಲಿ ವೆರಿ ಸಿಂಪಲ್. ಕಾಮನ್ ಆಗಿ ಹೇಳುವಂತದ್ದು, ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳು ದಾಳಿ ಮಾಡ್ತಾರೆ ಅಂದ್ರೆ ನೀವು ಆದಾಯ ತೆರಿಗೆ ವಂಚನೆಯನ್ನ ಮಾಡಿರ್ತೀರಾ ಅಂತ ಹೇಳಿ ಅಷ್ಟೇ. ಏನು ನೀವು ಹಣವನ್ನ ದುಡ್ದಿರ್ತೀರಾ, ನಿಮ್ಮ ಹತ್ರ ಏನ್ ಪ್ರಾಪರ್ಟೀಸ್ ಇರುತ್ತೆ ಅದನ್ನ ಯಾವ ರೀತಿಯಾಗಿ ಗಳಿಸ್ತೀರಾ ಅಂತ ಒಂದು. ಎರಡನೇದು, ನೀವು ಗಳಿಸಿರುವಂತ ಪ್ರಾಪರ್ಟಿಗೆ ಇನ್ಕಮ್ ಟ್ಯಾಕ್ಸ್ ಹಣವನ್ನ, ತೆರಿಗೆಯನ್ನ ಸರ್ಕಾರಕ್ಕೆ ಎಷ್ಟು ಕಟ್ಟಿದ್ದೀರಾ ಅಂತ. ತೆರಿಗೆಯನ್ನ ಕಟ್ಟಲಿಲ್ಲ ಅಂತ ಹೇಳಿದ್ರು ಕೂಡ ಅದನ್ನ ಒಳ್ಳೆಯ ದಾರಿಯಲ್ಲಿ ನೀವು ದುಡ್ದಿದ್ದೇ ಆಗಿದೆ. ಪ್ರಾಪರ್ಟಿ ಇರ್ಬೋದು, ಹಣ ಇರ್ಬೋದು, ಚಿನ್ನಾಭರಣ ಇರ್ಬೋದು, ಸ್ಥಿರಾಸ್ತಿ ಅಂತ ಏನ್ ಹೇಳ್ತೀವಿ, ಇದು ಎರಡೂ ಅಷ್ಟೇನೆ. ನೀವು ಯಾವ್ದನ್ನ ಯಾವ ರೀತಿಯಾಗಿ ಗಳಿಸಿದ್ರು ಕೂಡ ಒಳ್ಳೆ ಮಾರ್ಗದಲ್ಲಿ ಗಳಿಸಿದ್ದೆ ಆದ್ರೆ ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಕಟ್ಟಿಲ್ಲ ಅಂದ್ರೆ ಒಂದಿಷ್ಟು ದಂಡ ಪಾವತಿಯನ್ನ ಮಾಡಬೇಕಾಗತ್ತೆ, ಇನ್ಕಮ್ ಟ್ಯಾಕ್ಸ್ ಅನ್ನ ಕಟ್ಕೊಂಡು ಹೋಗ್ಬೇಕಾಗತ್ತೆ. ಅದನ್ನು ಹೊರತುಪಡಿಸಿ ಯಾವುದೇ ರೀತಿಯ ಇವರಿಗೆ ಕಾನೂನು ಕ್ರಮಗಳು ಆಗೋದಿಲ್ಲ ಮತ್ತೆ ಶಿಕ್ಷೆಗಳಿರೋದಿಲ್ಲ. ಒಂದು ವೇಳೆ ಇವ್ರು ಏನಾದ್ರೂ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳ ನೋಟಿಸ್ ನ ನಂತರಗೂ ಸೂಚನೆಯ ಮೇರೆಗೂ ಯಾವುದೇ ರೀತಿಯ ಒಂದು ಇನ್ಕಮ್ ಟ್ಯಾಕ್ಸ್ ಅನ್ನ ಪಾವತಿ ಮಾಡದೆ ಹೋದ್ರೆ ಇವರ ವಿರುದ್ಧ ಕಾನೂನು ಕ್ರಮವನ್ನು ತೆಗೆದುಕೊಳ್ಳುವಂತದ್ದು ಇರುತ್ತೆ. ಸೊ ಅದನ್ನು ಹೊರತುಪಡಿಸಿ ಬೇರೆ ಏನಾಗೋದಿಲ್ಲ. ಅದ್ರ ಜೊತೆಗೆ ಆದಾಯ ತೆರಿಗೆ ಅಧಿಕಾರಿಗಳು ದಾಳಿಯನ್ನ ಮಾಡಿದಂತ ಸಂದರ್ಭದಲ್ಲಿ ಸೊ ಇದಕ್ಕೆ ಮೊದಲು ಇವರಿಗೆ ಬಂದಿರುವಂತ ದೂರುಗಳಿರ್ಬೋದು, ಮತ್ತೆ ಏನೆಲ್ಲ ವೈಲೇಷನ್ಸ್ ಗಳಾಗಿತ್ತೆ, ಯಾವ ಪ್ರಕರಣಗಳಲ್ಲಿಲ್ಲ, ಯಾವ ಪ್ರಾಪರ್ಟಿಗೆ ಸಂಬಂಧಪಟ್ಟ ಹಾಗೆ ಇವರು ಟ್ಯಾಕ್ಸ್ ಅನ್ನ ಕಟ್ಟುವುದಿಲ್ಲ, ಈ ಎಲ್ಲಾ ಮಾಹಿತಿಗಳನ್ನು ಕೂಡ ಮೊದಲೇ ಕಲೆ ಹಾಕಿರ್ತಾರೆ. ಸೊ ದಾಳಿಯ ನಂತರವೂ ಕೂಡ ಅವರಿಗೆ ನೋಟಿಸ್ ಗಳನ್ನ ಕೊಟ್ಟಿರ್ತಾರೆ. ಸೊ ಈ ಯಾವ್ಯಾವ ಪ್ರಕರಣದಲ್ಲಿ ನೀವು ಇಂತಿಷ್ಟು ಹಣ ಅಂದ್ರೆ ನೀವು ವಾರ್ಷಿಕವಾಗಿ